ಚಿನ್ನಯ್ಯನ ವಿಚಾರಣೆ ವೇಳೆ ಮತ್ತೊಂದು ರಹಸ್ಯ ಇದೀಗ ಪತ್ತೆಯಾಗಿದೆ. ಹಲವು ವಿಚಾರಗಳನ್ನ ಚಿನ್ನಯ್ಯ ಈಗಾಗಲೇ ಬಾಯ್ಬಿಟ್ಟಿದ್ದಾನೆ. ಇತ್ತ ಉಜಿರೆಯಲ್ಲಿ ನಿಗೂಢ ವ್ಯಕ್ತಿ ಜೊತೆ ಗ್ಯಾಂಗ್ ಮೀಟಿಂಗ್ ಅನ್ನ ಮಾಡಿತ್ತು ಅನ್ನೋದ್ರ ಬಗ್ಗೆ ಬಾಯ್ಬಿಟ್ಟಿದ್ದಾನೆ. ಹಳ್ಳಿಮನೆ ರೆಸಾರ್ಟ್ನಲ್ಲಿ ಬುರ್ಡೆ ಗ್ಯಾಂಗ್ನಿಂದ ಸಭೆ ಕೂಡ ನಡೆದಿತ್ತಂತೆ. ನಿಗೂಢ ವ್ಯಕ್ತಿ ಯಾರೆಂದು ಕೆದಕ್ತಾ ಇರುವಂತಹ ಅಧಿಕಾರಿಗಳು ಮಟ್ಟಣ್ಣನವರ್ ಹಾಗೆ ನಿಗೂಢ ವ್ಯಕ್ತಿ ಜೊತೆ ಚಿನ್ನಯ್ಯ ಸಭೆಯನ್ನ ನಡೆಸಿದ್ರ ಬಗ್ಗೆ ಬಾಯ್ಬಿಟ್ಟಿದ್ದಾನೆ. ಸಭೆ ನಡೆಸಿರೋ ಬಗ್ಗೆ ಹೇಳಿಕೆಯನ್ನ ನೀಡಿರುವಂತಹ ಬುರ್ಡೆ ಚಿನ್ನಯ್ಯನನ್ನ ಕರೆದೊಯ್ದು ಮಹಜರು ನಡೆಸಿರುವಂತಹ ಎಸ್ಐಟಿ ಟೀಮ್ ಹಳ್ಳಿಮನೆ ರೆಸಾರ್ಟ್ ಸಿಬ್ಬಂದಿ ಹೇಳಿಕೆಯನ್ನ ದಾಖಲಿಸಿಕೊಳ್ತಾ ಇದೆ. ಎಸ್ಐಟಿ ರೆಸಾರ್ಟ್ನ ಲೆಡ್ಜರ್ ಬುಕ್ ಅನ್ನ ಪರಿಶೀಲನೆ ಮಾಡ್ತಿದ್ದಾರೆ ಅಧಿಕಾರಿಗಳು. ಲೆಡ್ಜರ್ ಬುಕ್ ನಲ್ಲಿ ಯಾರೆಲ್ಲ ಬಂದು ಹೋಗಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಅದರಲ್ಲಿ ಮಾಹಿತಿ ಇರುತ್ತೆ. ಹಾಗಾಗಿ ಲೆಡ್ಜರ್ ಬುಕ್ ಅನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಇನ್ ಕೇಸ್ ಈ ಚಿನ್ನಯ್ಯ ನಿಜ ಹೇಳಿದ್ದಾನೆ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಸತ್ಯಾಸತ್ಯತೆ ಪರಿಶೀಲನೆ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಅಶೋಕ್ ಇದ್ದಾರೆ. ಅಶೋಕ್, ಈಗ ಚಿನ್ನಯ್ಯ ಮತ್ತೊಂದು ವಿಚಾರವನ್ನು ಕೂಡ ಬಾಯ್ಬಿಟ್ಟಿರುವಂತದ್ದು, ಅಂದ್ರೆ ಹಳ್ಳಿಮನೆ ರೆಸಾರ್ಟ್ ನಲ್ಲಿ ಮತ್ತೋರ್ವ ವ್ಯಕ್ತಿ ಜೊತೆ ಸಭೆಯನ್ನ ನಡೆಸಿದ್ದಾನೆ ಅಂತ ಹೇಳ್ತಿದ್ದಾರೆ. ಸದ್ಯಕ್ಕೀಗ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನನ್ನ ಕರ್ಕೊಂಡು ಹೋಗಿ ಸ್ಥಳ ಮಹಜರು ಮಾಡ್ತಾ ಇದ್ದಾರೆ. ಲೆಡ್ಜರ್ ಬುಕ್ ಕೂಡ ಚೆಕ್ ಮಾಡ್ತಿದ್ದಾರೆ. ಏನಾದ್ರೂ ಮಾಹಿತಿಗಳು ಹೊರಬಿದ್ದಿದೆಯಾ? ಹೌದು ಶಕುಂತಲ, ಪ್ರಮುಖವಾಗಿ ಈಗಾಗಲೇ ಚಿನ್ನಯ್ಯ ಎಸ್ಐಟಿ ಪೊಲೀಸರ ಕಸ್ಟಡಿಯಲ್ಲಿದ್ದಾನೆ. ಸೊ ಇವತ್ತಿಗೆ 11 ದಿವಸ ಆಯಿತು. ಸಾಕಷ್ಟು ವಿಚಾರಣೆಯನ್ನು ಎಸ್ಐಟಿ ಪೊಲೀಸರು ಮಾಡಿದ್ದಾರೆ ಮತ್ತು ಚಿನ್ನಯ್ಯ ಕೂಡ ಸಾಕಷ್ಟು ಸತ್ಯಾಂಶಗಳನ್ನು ಕೂಡ ಬಾಯ್ಬಿಟ್ಟಿದ್ದಾನೆ. ಅದರಲ್ಲೂ ಪ್ರಮುಖವಾಗಿ ನಿನ್ನೆ ಎಸ್ಐಟಿ ಪೊಲೀಸರು ಆತನ ಉಜಿರೆಯಲ್ಲಿರ್ತಕ್ಕಂಥ ಹಳ್ಳಿಮನೆ ಎನ್ನುವಂಥ ಒಂದು ರೆಸಾರ್ಟ್ಗೆ ಕರ್ಕೊಂಡು ಹೋಗಿದ್ರು. ಆತ ಅಲ್ಲಿ 6 ತಿಂಗಳ ಹಿಂದೆ ಬಂದಿದ್ದ ಎನ್ನುವಂಥ ಮಾಹಿತಿಯನ್ನು ವಿಚಾರಣೆ ಸಂದರ್ಭದಲ್ಲಿ ಹೇಳ್ಕೊಂಡಿದ್ದ. ಸೊ ಹೀಗಾಗಿ ಆತನನ್ನು ಎಸ್ಐಟಿ SP ಸೈಮನ್ ಅವರ ನೇತೃತ್ವದ ತಂಡ ಅಲ್ಲಿ ಮಹಜರುಗೆ ಅಂತೇಳಿ ಕರ್ಕೊಂಡು ಹೋಗಿರ್ತಕ್ಕಂಥದ್ದು. ಸೊ ಆ ಟೈಮಲ್ಲಿ ಸಾಕಷ್ಟು ಮಹತ್ವದ ಸಂಗತಿಗಳನ್ನು ಅಲ್ಲಿ ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ 6 ತಿಂಗಳ ಹಿಂದೆ ಆತ ಅಲ್ಲಿ ಬಂದಿದ್ದ. ಆ ಟೈಮಲ್ಲಿ ಗಿರೀಶ್ ಮಟ್ಟಣ್ಣವರು ಕೂಡ ಆತನ ಜೊತೆಗೆ ಇರ್ತಾರೆ. ಸೊ ಇಬ್ಬರ ಜೊತೆಗೆ ಒಬ್ರು ನಿಗೂಢ ವ್ಯಕ್ತಿಗಳು ಕೂಡ ಅಲ್ಲಿ ಯಾವೊಂದು ಸಭೆಯಲ್ಲಿ ಹಾಜರಿರ್ತಾರೆ ಅನ್ನುವಂಥ ಮಾಹಿತಿಯನ್ನು ಕೂಡ ಆತ ಹೇಳಿರ್ತಕ್ಕಂಥದ್ದು. ಹೀಗಾಗಿ ಅಲ್ಲಿ ಏನು 1 ದಿವಸ ತಂಗಿದ್ದ. ಆ ಟೈಮಲ್ಲಿ ಈ ಏನು ಪ್ಲಾನ್ ಇದೆ ಇದರ ಬಗ್ಗೆ ಒಂದು ಸಭೆಯನ್ನು ಕೂಡ ಮಾಡಿರ್ತಾರೆ. ಹೀಗಾಗಿ SIT ಪೊಲೀಸರು ಅಲ್ಲಿ ಇರತಕ್ಕಂಥ ಸಿಬ್ಬಂದಿಗಳಿಂದಲೂ ಕೂಡ ಹೇಳಿಕೆಯನ್ನು ಪಡ್ಕೊಂಡಿದ್ದಾರೆ. ಇದರ ಜೊತೆಗೆ ಅಲ್ಲಿ ಲೆಡ್ಜರ್ ಬುಕ್ ಏನಿದೆ ಅದನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ಯಾರ ಹೆಸರಲ್ಲಿ ರೂಮ್ ಬುಕ್ ಆಗಿತ್ತು ಎನ್ನುವಂಥದ್ದು ಕೂಡ ಪರಿಶೀಲನೆ ಮಾಡಿದ್ದಾರೆ. ಇದರ ಜೊತೆ ಅಲ್ಲಿನ ಸಿಬ್ಬಂದಿಗಳು ಏನು ಹೇಳ್ತಾರೆ ಎಂಬುದನ್ನು ಅವರಿಂದಲೂ ಕೂಡ ಹೇಳಿಕೆಯನ್ನು ಪಡ್ಕೊಂಡಿದ್ದಾರೆ. ಪ್ರಾರಂಭದಿಂದಲೂ ಒಂದು ಆರೋಪ ಇತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಇದರಿಂದ ಷಡ್ಯಂತ್ರ ನಡೆದಿದೆ ಅಂತೇಳಿ. ಹೀಗಾಗಿ ಆ ಷಡ್ಯಂತ್ರ ಯಾವ ರೀತಿಯಾಗಿ ನಡೆದಿದೆ ಮತ್ತು ಒಂದು ವೇಳೆ ಅದು ನಡೆದಿರೋದು ಹೌದಾದ್ರೆ ಅದನ್ನು ಸಾಕ್ಷ್ಯಾಧಾರಗಳಿಂದ ಪ್ರೂವ್ ಮಾಡಬೇಕಾಗುತ್ತೆ. ಹೀಗಾಗಿ ಆ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸುವಂತ ಕೆಲಸವನ್ನು SIT ಅಧಿಕಾರಿಗಳು ಕಳೆದ 11 ದಿವಸಗಳಿಂದ ಮಾಡ್ತಾ ಇದ್ದಾರೆ. ಹೀಗಾಗಿ ಚಿನ್ನಯ್ಯ ಎಲ್ಲೆಲ್ಲಿ ಓಡಾಡಿದ್ದ ಮತ್ತು ಯಾರ್ಯಾರ ಜೊತೆ ಸಂಪರ್ಕ ಮಾಡಿದ್ದ ಮತ್ತು ಆತನ ಸಂಪರ್ಕಕ್ಕೆ ಯಾರ್ಯಾರು ಬಂದಿದ್ರು, ಸೊ ಎಲ್ಲಾ ಮಾಹಿತಿಗಳನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಆತ ಓಡಾಡಿದಂಥ ಜಾಗ ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದಂಥ ವ್ಯಕ್ತಿಗಳು ಯಾರ್ಯಾರು ಮತ್ತು ಸ್ಥಳಗಳು ಯಾವ್ಯಾವು, ಅಲ್ಲಿ ಏನೇನು ಚರ್ಚೆಗಳಾಯಿತು, ಯಾರ್ಯಾರು ಇದ್ರು, ಯಾರ್ಯಾರು ಬಂದ್ರು, ಯಾರ್ಯಾರು ಹೋದ್ರು, ಸೊ ಈ ಎಲ್ಲ ವಿಚಾರಗಳಂತೆ ಕೂಡ SIT ಪೊಲೀಸರು ವಿಚಾರಣೆಯನ್ನು ಮಾಡಿರ್ತಕ್ಕಂಥದ್ದು. ಸದ್ಯ 2 ಗಂಟೆಗಳ ಕಾಲ ನಿನ್ನೆ ಅಲ್ಲಿ ಶೋಧ ಕಾರ್ಯವನ್ನು ಮಾಡಲಾಗಿತ್ತು. ಅದಾದ ಬಳಿಕ ವಾಪಸ್ SIT ಕಚೇರಿಗೆ ಕರೆತರಲಾಯಿತು. ಇವತ್ತು ಕೂಡ SIT ಕಚೇರಿಯಲ್ಲಿ ಆತನ ವಿಚಾರಣೆ ಮುಂದುವರೆದಿದೆ. ನಾಳೆಗೆ ಆತನ ಪೊಲೀಸ್ ಕಸ್ಟಡಿ ಅವಧಿ ಮುಗಿಯುತ್ತೆ. ಹೀಗಾಗಿ ಅದಕ್ಕೂ ಮೊದಲು ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕಾಗಿದೆ ಮತ್ತು ಇನ್ನಷ್ಟು ದಿವಸಗಳ ಕಾಲ ಆತನನ್ನು ಮತ್ತೆ ಪೊಲೀಸ್ ಕಸ್ಟಡಿಗೆ ಕೇಳುವಂತ ಎಲ್ಲ ಸಾಧ್ಯತೆಗಳು ಕೂಡ, ಇನ್ನಷ್ಟು ಆತನನ್ನು ಬೇರೆ ಕಡೆ ಕೂಡ ಸ್ಥಳ ಮಹಜರಿಗೆ ಕರೆದುಕೊಂಡು ಹೋಗಬೇಕಾಗುತ್ತೆ. ದೆಹಲಿಯ ನಂಟು ಕೂಡ ಇದೆ, ಇದರ ಜೊತೆಗೆ ತಮಿಳುನಾಡು ಲಿಂಕು ಕೂಡ ಇದೆ. ಸೊ ಆತ ಎಲ್ಲೆಲ್ಲಿ ಓಡಾಡಿದ್ದ ಮತ್ತು ಆ ಒಂದು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ಬುರುಡೆಯನ್ನು ಇಟ್ಕೊಂಡು ಎಲ್ಲೆಲ್ಲಿ ಓಡಾಟವನ್ನು ಮಾಡಿದ್ರು, ಯಾರ್ಯಾರನ್ನು ಸಂಪರ್ಕ ಮಾಡಿದ್ರು, ಸೊ ಎಲ್ಲದರ ಬಗ್ಗೆಯೂ ಕೂಡ ಸಮಗ್ರವಾದಂತಹ ತನಿಖೆ ಮಾಡಬೇಕಾಗಿದೆ. ಮತ್ತು ಆತ ಹೋದಂತ ಜಾಗಗಳು, ಬುರುಡೆಯನ್ನು ಇಟ್ಕೊಂಡು ಹೋದಂತ ಜಾಗಗಳಲ್ಲಿ ಮಹಜರನ್ನು ಕೂಡ ಮಾಡಬೇಕಾಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಕೂಡ ಕಾರ್ಯಪ್ರವೃತ್ತರಾಗಿದೆ. ಇವತ್ತು SIT ಮುಖ್ಯಸ್ಥರಾಗಿರ್ತಂತಹ ಪ್ರಣವ್ ಮೊಹಂತಿ ಅವರು ಕೂಡ ಗೃಹ ಸಚಿವರನ್ನು ಭೇಟಿಯಾಗಿದ್ದಾರೆ. ಈವರೆಗೆ 11 ದಿವಸ ಪೊಲೀಸ್ ಕಸ್ಟಡಿ ಆಯಿತು. ಸೊ ಈ ಪೊಲೀಸ್ ಕಸ್ಟಡಿಯಲ್ಲಿ ಆತ ಬಾಯ್ಬಿಟ್ಟಿರ್ತಕ್ಕಂಥ ಅಂಶಗಳೇನು, ವಿಚಾರಣೆಯಲ್ಲಿ ಈಗ ಕಂಡುಕೊಂಡಿರ್ತಕ್ಕಂಥ ಸತ್ಯಗಳೇನು, ಸೊ ಇದೆಲ್ಲದರ ಒಂದು ಮಟ್ಟಿಗಿನ ವರದಿಯನ್ನು ಗೃಹ ಸಚಿವರ ಮುಂದೆ SIT ಮುಖ್ಯಸ್ಥರು ಇಟ್ಟಿದ್ದಾರೆ. ಸೊ ಮುಂದಿನ ಕಾರ್ಯಾಚರಣೆ ಬಗ್ಗೆ ಕೂಡ SIT ಮುಖ್ಯಸ್ಥರು ಇಲ್ಲಿ ಬೆಳ್ತಂಗಡಿಯಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಕೂಡ ಮಾರ್ಗದರ್ಶನ ನೀಡಲಿಕ್ಕಿದ್ದಾರೆ. ಸೊ ಇವತ್ತು ಏನು ನಡೆಯುತ್ತೆ ಎಂಬುದನ್ನು ಕೂಡ ಕಾದು ನೋಡಬೇಕಾಗಿದೆ. ಧನ್ಯವಾದ ಅಶೋಕ್, ತಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗಾಗಿ.